guys, welcome back to my channel. ನಾನು ಇವತ್ತು ಸಂಡೇ ಸ್ಪೆಷಲ್ ನಾನ್ ವೆಜ್ನ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋ ಥರ ಮಾಡ್ತಾ ಇದ್ದೀನಿ. ಅವ್ರಿಗೆ ನಾನ್ ವೆಜ್ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಅವ್ರಿಗೆ ಇಷ್ಟ ಆಗೋ ಥರ ಇವತ್ತು ಅವ್ರ ಅಪ್ಪ ಮಾಡೋ ಸ್ಟೈಲಲ್ಲಿ ಒಂದು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ, ಮತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ಗ್ರೇವಿಗೆ ಮುದ್ದೆ ಕೂಡ ಮಾಡ್ತಾ ಇದ್ದೀನಿ, ಯಾಕಂದರೆ ನಮ್ಮನೇಲಿ ಮುದ್ದೆ ಮ್ಯಾಂಡೇಟರಿ ಇರುತ್ತೆ, ಅದಕ್ಕೋಸ್ಕರ. ಸೊ ಯಾವ ಥರ ಯಾವ ವಿಧಾನದಲ್ಲಿ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಸ್ವಲ್ಪ ಕತ್ಲೆ ಫೀಲ್ ಆಗ್ತಾ ಇದೆ. ಇಲ್ಲಿ ಯಾವಾಗಲೂ ಮೋಡನೇ ಇರುತ್ತೆ, ಬೆಳಗ್ಗೆನೂ ಮೋಡ ಇರುತ್ತೆ, ಸಂಜೆನೂ ಮೋಡ ಇರುತ್ತೆ, ನೈಟಲ್ಲಿ ಅಂದರೆ ಸಂಜೆ ಬೆಳಗ್ಗೆ ಎಲ್ಲ ಒಂದೇ ಥರ ಇರುತ್ತೆ. ಸೊ ಸ್ವಲ್ಪ ಬೆಳಕು ಕಮ್ಮಿ, ಆದಷ್ಟು ಒಂದು ಟ್ರೈ ಮಾಡ್ತೀನಿ ಇದೊಂದು ಲೈಟ್ ಹಾಕ್ಸ್ಕೊಳ್ಳೋದಕ್ಕೆ. ಓಕೆ ಬನ್ನಿ, ಇವಾಗ ನಾನು ಈಗ ಮಾಡ್ತೀನಿ ಅನ್ನೋದನ್ನ ಒಂದು ಡೆಮೋ ಕೊಡ್ತೀನಿ. ಇದು ನನ್ನ ಬಿರಿಯಾನಿ ಯಾವಾಗಲೂ ಇದೇ ಥರನೇ ಮಾಡೋದು. ಆ್ಯಕ್ಚುಲಿ ನನಗೂ ಇಷ್ಟ ಗ್ರೀನ್ ಕಲರ್ ಬಿರಿಯಾನಿ, ಸೊ ಅದಕ್ಕೋಸ್ಕರ ಈ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಶುಂಠಿ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅದಕ್ಕೆ ನಾನು ಇದನ್ನು ಆ್ಯಡ್ ಮಾಡ್ತೀನಿ. ತುಂಬ ಮಸಾಲೆ ಬಿರಿಯಾನಿ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ, ಸೊ ನಾನು ಏನು ಜಾಸ್ತಿ ಮಸಾಲೆ ಹಾಕಲ್ಲ. ಇದನ್ನು ಇವಾಗ ನಾನು ರುಬ್ಕೊತೀನಿ. ಸೊ ನಾನು ಇದನ್ನು ಇವಾಗ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಥರ ಗ್ರೇವಿ ಮಸಾಲ ರೆಡಿ ಆಗಿದೆ. ಇದನ್ನು ನಾನು ಬಿರಿಯಾನಿ ಮಾಡಬೇಕಾದ್ರೆ ತೋರಿಸ್ತೀನಿ ಇವಾಗ. ಮತ್ತು ನಾನು ಚಿಕನ್ ಗ್ರೇವಿಗೂ ಕೂಡ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಈ ಥರ ಮಾಡಬೇಕು. ಯಾವ ಥರ ಅಂದರೆ ಈ ಥರ ಈ ಮಸಾಲೆಸ್ ಇದೆಯಲ್ಲ, ನೋಡ್ತಾ ಇರ್ಬೋದಲ್ಲ ನೀವು. ಇಲ್ಲಿ ಈರುಳ್ಳಿ, ಈ ಥರ ಈರುಳ್ಳಿ, ಮತ್ತು ಇದಕ್ಕೂ ಅಷ್ಟೇ ಈರುಳ್ಳಿ ಒಂದು ಹ್ಯಾಡ್ ಆಗಿರುತ್ತೆ. ಮತ್ತು ಇಲ್ಲಿ ಟೊಮೆಟೊ ಮತ್ತು ಪುದೀನ, ಕೊತ್ತಂಬರಿ, ಇದನ್ನೆಲ್ಲ ನಾವು ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಬೇಕು. ಸೊ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊತೀನಿ. ಅದನ್ನು ಹಬ್ಬಗಳಲ್ಲಿ ಯಾವ ಸ್ಟೈಲ್ ಮಾಡ್ತೀವಲ್ಲ ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ನಾನೇನು ಹೇಳ್ತಾ ಇದ್ದಿಲ್ಲ, ಯಾವ ಥರ ಇರುತ್ತೆ ಅಂದರೆ ಒಂದು ಸ್ವಲ್ಪ ಇದು ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ, ಇವಾಗ ಹಬ್ಬಗಳೆಲ್ಲ ಮನೆ ಮಾಡ್ತಾರಲ್ಲ, ಆ ಥರ ಎಲ್ಲದನ್ನು ಹಾಕಿ ರೋಸ್ಟ್ ಮಾಡ್ಕೊಂಡು ರುಬ್ಬಿಡೋದು. ಸ್ವಲ್ಪ ನಾವು ಕಾಯಿನೂ ಕೂಡ ಆ್ಯಡ್ ಮಾಡ್ತೀನಿ. ನಾನು ರೋಸ್ಟ್ ಮಾಡಬೇಕು ತೋರಿಸ್ತೀನಿ. ಇವಾಗ ನಾನು ಸ್ಪೈಸಸ್ ಹಾಕ್ತೀನಿ. ರೋಸ್ಟ್ ಮಾಡ್ಕೊಬೇಕು ನಾನು. ಕಾಣ್ತಾ ಇದೆ ಅನ್ಕೊಂತೀನಿ. ಸೊ ಇವಾಗ ಸ್ವಲ್ಪ ಆಗಿದೆ, ಅದಕ್ಕೆ ನಾನು ಹಾಕಿ ಯಾವಾಗ ಕೇಳ್ತೀನಿ ಕಾಯಾಕಿ ನಾನು ಸ್ವಲ್ಪ ಅದಕ್ಕೋಸ್ಕರ ಇವತ್ತು ನಾನು ಸ್ವಲ್ಪ ಕಾಯಾಕಿ ಮಾಡ್ತಾ ಇದ್ದೀನಿ. ಈ ಕೆಲಸ ನೋಡೋಣ. ಕಾಯಿ ರುಬ್ಬಿ ಒಂದು ಕಾಯಿ ರುಬ್ಬಿ ಮಾಡ್ತಾರೆ. ನಾವು ಚಿಕನ್ ಗ್ರೇವಿ ಅನ್ನೋ ಕಾಯಿನ ರುಬ್ಬಲ್ಲ, ಈ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ರುಬ್ಬಿ ಇವಾಗ ನಾನು ಅಲ್ಲಿ 2 ಥರ ಸ್ಪೈಸಸ್ನ ರೆಡಿ ಮಾಡಿದ್ದೀನಿ, ಒಂದು ಬಿರಿಯಾನಿಗೆ ಮತ್ತು ಒಂದು ಚಿಕನ್ ಚಾಪ್ಸ್ಗೆ. ಸೊ ಇವಾಗ ನಾನು ಫಸ್ಟು ಬಿರಿಯಾನಿನ ಮಾಡ್ತಾಯಿದ್ದೀನಿ. ಚಿಕನ್ ಚಾಪ್ಸ್ನ ನಾನು ನನ್ನ ಹಸ್ಬೆಂಡ್ ಜೊತೆ ಮಾಡಿಸ್ತೀನಿ, ಅದು ಹಂಗೆ ಸ್ವಲ್ಪ ಮುಂದೆ ಬರುತ್ತೆ ನೋಡಿ. ಇವಾಗ ನಾನು ಫಸ್ಟು ಬಿರಿಯಾನಿನ ಮಾಡಿ ಮುಗಿಸ್ತೀನಿ. ಬಿರಿಯಾನಿಗೆ ನಾನು ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ, ಯಾಕಂದರೆ ಇಬ್ಬರೇ ಇರೋದ್ರಿಂದ ನಮಗೆ ದೊಡ್ಡ ಕುಕ್ಕರ್ ನೆಸೆಸಿಟಿ ಇಲ್ಲ. ಸೊ ನಾನು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಫಸ್ಟ್ ಎಣ್ಣೆ,
ಎಣ್ಣೆ ಹಾಕ್ಬಿಟ್ಟು ಕೆಲವೊಂದು ಸ್ಪೈಸಸ್ಗಳು ಬರುತ್ತೆ ಅಲ್ವಾ, ನೋಡಿ ನಾನು ಈ ಥರ ಎಲ್ಲ ಸ್ಪೈಸಸ್ನು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಬೇರೆ ಕಡೆ ಒಂದು ಕವರಲ್ಲಿ ಇಟ್ಕೊಂಡ್ರೆ ಎಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಥರ ಸ್ಪೈಸಸ್ನು ಒಂದು ಸ್ವಲ್ಪ ಸ್ವಲ್ಪ 1 2 ಆ ಥರ ಎಲ್ಲ ಸ್ಪೈಸಸ್ನು ಹಾಕೊತೀನಿ. ಆಮೇಲೆ ಅದಕ್ಕೆ ನಾನು ಫಸ್ಟ್ ಮೆಣಸಿನ್ಕಾಯಿ ಈರುಳ್ಳಿನ ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ, ಅಂದರೆ ಒಂದು ಬ್ರೌನಿಶ್ ಬರೋವರೆಗೂ ನಾನು ಅದನ್ನು ರೋಸ್ಟ್ ಮಾಡ್ತೀನಿ. ತುಂಬ ಸಿಂಪಲ್, ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ ಈ ಬಿರಿಯಾನಿ. ನೋಡ್ಕೊಂಡೇ ಕಲ್ತ್ಕೊಂಡ್ಬಿಡ್ಬೋದು, ಅಷ್ಟು ಸಿಂಪಲ್ಲಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ಸ್ವಲ್ಪ ದಮ್ ಬಿರಿಯಾನಿ ಥರನೇ ಇರುತ್ತೆ, ಗ್ರೀನ್ ಕಲರ್ ದಮ್ ಬಿರಿಯಾನಿ ಬರುತ್ತಲ್ಲ ಆ ಥರನೇ ಇರುತ್ತೆ. ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ತುಂಬ ಮಸಾಲೆ ಎಲ್ಲ ಹಾಕಿ ಎಲ್ಲ ಇದು ಮಾಡಲ್ಲ, ತುಂಬ ಪ್ಲೇನಾಗಿರುತ್ತೆ, ತುಂಬ ಜ್ಯೂಸಿ, ಅಂದರೆ ಒಂಥರ ಲಿಕ್ವಿಡ್ ಕ್ವಾಂಟಿಟಿ ಆಗಿರುತ್ತೆ, ಉದ್ರಾಗೆಲ್ಲ ಏನು ಮಾಡಲ್ಲ ನಾನು, ಆ ಥರ ಇರುತ್ತೆ. ಗ್ರೇವಿನೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ, ಹಂಗೆ ತಿನ್ಕೊಂಬಿಡ್ಬೋದು. ಸೊ ನೋಡಿ, ಅದಕ್ಕೆ ಆಮೇಲೆ ನಾನು ಟೊಮೆಟೊ ಹಾಕಿದೆ. ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನಾನು ಸ್ವಲ್ಪನೇ ಹಾಕ್ತಾ ಇರೋದು, ಅಂದರೆ ಒಂದು 3 4 ಒಂದು 5 ಪೀಸ್ ಅಷ್ಟೇ. ಯಾಕಂದರೆ ಬಿರಿಯಾನಿ ಅಲ್ಲಿ ಪೀಸೆಲ್ಲ ಜಾಸ್ತಿ ತಿನ್ನೋಲ್ಲ, ಅದಕ್ಕೋಸ್ಕರ. ಸೊ ಆಮೇಲೆ ಇರೋದೇ ಇಬ್ಬರು ಮುದ್ದೆ ಮ್ಯಾಂಡಿಟರಿ, ನಾನು ಹೇಳಿದ್ದೀನಲ್ಲ ನಮ್ಮ ಮನೇಲಿ ಮುದ್ದೆ ಇರಲೇಬೇಕು, ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ ತಂದು ಏನಾದ್ರು ಮಾಡಲ ಅಂದರೆ ನಮ್ಮ ಮನೇಲಿ ಜಾಸ್ತಿ ಮುದ್ದೆ ಮಾಡು ಸಾಂಬಾರು ಮಾಡು ಅಂತಾರೆ. ಎಲ್ಲರೂ ಬಿರಿಯಾನಿ ಮಾಡಿ ಅದು ಮಾಡಿ ಇದು ಮಾಡಿ ಅಂದರೆ ನಮ್ಮ ಮನೇಲಿ ಮುದ್ದೆ ಮಾಡಿ ಸಾಂಬಾರು ಮಾಡಿ ಅಂತಾರೆ. ಸೊ ಆ ಕಡೆ ಕಬಾಬು ಬೇಯ್ತಾ ಇದೆ. ಸೊ ನಾನು ಅದೇನು ತೋರ್ಸೋಕ್ಕೋಗಿಲ್ಲ, ಯಾಕಂದರೆ ಕಬಾಬ್ ಯೂಶ್ವಲಿ ಪೌಡರ್ ತಂದು ಮಾಡೋದ್ರಿಂದ ಅಷ್ಟು ಒಂದೇನು ತೋರ್ಸೋಕ್ಕೋಗಿಲ್ಲ. ಕಬಾಬ್ನ ನಾವು ಊಟಕ್ಕೆ ಅಂತ ಏನು ಮಾಡ್ಕೊಂಡಿರಲಿಲ್ಲ, ಸುಮ್ಮನೆ ಸಂಜೆ ಅವಾಗ ತಿನ್ನೋಕ್ಕೋಸ್ಕರ ಅಂತ ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ಇದಾದಮೇಲೆ ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿ. ನಾನು ಎರಡನ್ನೂ ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ, ಯಾಕಂದರೆ ನಮ್ಮ ಮನೇಲಿ ಅದು ಎರಡೂ ಪುಡಿ ಇರೋದೇ ಇದೆ. ಈ ಚಕ್ಕೆ ಲವಂಗ ಅದೆಲ್ಲ ಇದೆಯಲ್ಲ, ನನ್ನ ಹತ್ರ ಪುಡಿ ಇದೆ, ಅದಕ್ಕೊಂದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕ್ತೀನಿ. ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ಇವಾಗ ಚಿಕನ್ದು ಇರುತ್ತಲ್ಲ ಹಸಿ ಸ್ಮೆಲ್ಲು ಅದೆಲ್ಲ ಹೋಗ್ಬಿಟ್ಟು ನೀಟಾಗಿ ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ, ಅಂದರೆ ಒಂದು 1 ಮಿನಿಟಿಂದ 2 ಮಿನಿಟ್ಸ್ ಒಂದು ಸ್ವಲ್ಪ ಹಂಗೆ ಬೇಯಿಸ್ಕೊತೀನಿ. ಅದು ಚೆನ್ನಾಗಿ ಬೆಂದು ಒಂದು ಸ್ಮೆಲ್ ಬರುತ್ತೆ, ಮಸಾಲೆ ಸ್ಮೆಲ್ ಬರುತ್ತೆ, ಅಂದರೆ ಚಿಕನ್ ಸ್ಮೆಲ್ ಹೋಗಿ ಒಂಥರ ಸ್ಮೆಲ್ ಬರುತ್ತೆ. ಆವಾಗ ನಾನು ಈ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ಇದನ್ನು ಹಂಗೆ ಒಂದು 5 ಮಿನಿಟ್ಸ್ ಸ್ವಲ್ಪ ಚಿಕನ್ ಜೊತೆಗೆ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತ ಹಂಗೆ ಸ್ವಲ್ಪ ಬೇಯಿಸ್ತೀನಿ. ಅಂದರೆ ಒಂದು 2 to 3 ಮಿನಿಟ್ಸ್ ಅದು ಹಾಗೆ ಸ್ವಲ್ಪ ಒಂದು ಕುದಿ ಅಂತಾರಲ್ಲ, ಆ ಕುದಿ ಬರೋವರೆಗೂ ಬೇಯಿಸ್ತೀನಿ. ನೋಡಿ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಇದೇ ಗ್ರೇವಿ ಥರ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ನಾನು ಹಾಕ್ತಾ ಇರೋದು 1 ಗ್ಲಾಸ್, ಚಿಕ್ಕ 1 ಗ್ಲಾಸ್ ಹಾಕ್ತಾಯಿದ್ದೀನಿ. ಸೇಮ್ ಎಲ್ಲರ ಪ್ರಕಾರ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅನ್ನೋ ಥರನೇ ಹಾಕೋದು. ಸೊ 1 ಗ್ಲಾಸ್ ಹಾಕಿದ್ದೀನಿ ಅದ್ರ ಜೊತೆನೇ. ಸೊ ಮಸಾಲೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಅದರೊಳಗಡೆ ಹಾಕಿದ್ರೆ, ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು, ಅರ್ಧ ಅಂದರೆ ಫುಲ್ಲು ಅರ್ಧ ಏನಲ್ಲ, ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಅಂದರೆ ಈಗ ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಚೆನ್ನಾಗಿ ಕುದಿದ್ರೆ, ಈಗಲೇ ಮುಚ್ಚಿಬಿಟ್ರೆ ಅದು ಮಸಾಲೆ ಸಪ್ರೇಟ್ ಮತ್ತು ರೈಸ್ ಸಪ್ರೇಟ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಇಲ್ಲೇ ಸ್ವಲ್ಪ ಅರ್ಧ ಆಫ್ ಕುಕ್ ಆದರೆ ಮುಚ್ಚಿದ್ರೆ ಮಸಾಲೆ ಎಲ್ಲ ರೈಸ್ಗೂ ಹಿಡಿಯುತ್ತೆ ಅನ್ನೋದೊಂದು ಗೊತ್ತು ನನಗೆ. ನಮ್ಮ ಪಕ್ಕದ ಮನೆಯವರು ಹೇಳ್ಕೊಟ್ಟಿದ್ರು ಇದನ್ನು. ಸೊ ಅದಕ್ಕೋಸ್ಕರ ನಾನು ಬೇಕಾದ್ರೆ ನಿಮಗೆ ರೈಸೆಲ್ಲ ಆದಮೇಲೂ ಸಹ ತೋರಿಸ್ತೀನಿ. ನೋಡಿ ಈ ಥರ ಚೆನ್ನಾಗಿ ಒಂದು ಅರ್ಧ ಕುಕ್ ಆಗೋಷ್ಟು ನಾವು ಬೇಯಿಸಬೇಕು. ನಿಜವಾಗ್ಲೂ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಒಬ್ಬರಿಗೆ ಇಬ್ಬರಿಗೆ ಮಾಡ್ಕೊಳ್ಳೋದಾದ್ರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದು ವಿಷಲ್ ಬರೋ ಅಷ್ಟರಲ್ಲಿ, ಅದನ್ನು ನಾನು ತೋರಿಸೋ ಅಷ್ಟರಲ್ಲಿ ನಾನಿಲ್ಲಿ ಚಿಕನ್ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ನಾನೇ ಮಾಡಿದರೆ ನಂಗೆ ತಿನ್ನೋ ಟೇಸ್ಟ್ ಬರೋಲ್ಲ, ಅಂದರೆ ತಿನ್ನೋಕ್ಕೊಂಥರ ಫೀಲ್ ಆಗೋಲ್ಲ, ಮಾಡಿ ತಿಂದು ಅನ್ನೋ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಚಿಕನ್ ಮಾಡಿಕೊಡಿ ಅಂತ ಅಂದೆ. ಸೊ ನಾನೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಮಾಡಿಕೊಡ್ತೀನಿ ಬಿಡು ಅಂತ ಮಾಡಿಕೊಡ್ತಾಯಿದ್ರು. ಇದರಲ್ಲೆಲ್ಲ ಏನಿಲ್ಲ, ಮಾಡಿಕೊಡಲ್ಲ ಅನ್ನೋದೇನಿಲ್ಲ. ಈ ಥರ ಒಗ್ಗರಣೆ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ, ಅಂದರೆ ಅವ್ರಿಗಿಷ್ಟ ಆಗುತ್ತೆ ಆ ಥರ ಮಾಡೋಕ್ಕೆ.
ಊರಲ್ಲೂ ಅಷ್ಟೇ ಎಲ್ಲ ರೆಡಿ ಮಾಡಿಕೊಟ್ರೆ ಅವರೇ ಒಗ್ಗರಣೆ ಹಾಕ್ಕೊಡ್ತಾರೆ. ಇಲ್ಲೂ ಅಷ್ಟೇ ಅವರೇ ಇದು ಮಾಡಿಕೊಡ್ತಾರೆ. ಫಸ್ಟೇ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿನ ಬಾಡಿಸ್ಕೊಳ್ತೀವಿ. ಸೊ ಈ ಥರ ಈರುಳ್ಳಿನ ಬಾಡಿಸ್ಕೊಂಡ್ಮೇಲೆ ಚಿಕನ್ ಹಾಕ್ತೀವಿ ನಾವು ಫಸ್ಟು. ಏನಕ್ಕೆ ಅಂದರೆ ಅದು ಹಸಿ ವಾಸನೆ ಹೋಗಲಿ ಅನ್ನೋದಕ್ಕೋಸ್ಕರ ಚಿಕನ್ ಹಾಕ್ತೀವಿ. ಅರಿಶಿನ ಮತ್ತು ಚಕ್ಕೆ ಲವಂಗ ಪುಡಿ ಒಳಗಡೆ ಒಂದು ಸ್ವಲ್ಪ ನೀಟಾಗಿ ಕುಕ್ ಆದರೆ ಸ್ಮೆಲ್ ಬರುತ್ತೆ, ಅದೊಂಥರ ಚಿಕನ್ದು ಅದು ಹೋಗಲಿ ಅನ್ನೋದಕ್ಕೋಸ್ಕರ ಫಸ್ಟ್ ಈ ಥರ ಸ್ವಲ್ಪ ಮಾಡ್ಕೊತೀವಿ. ಇದು ಹಾಕ್ತಿದ್ದಾಗೇ ಆ್ಯಸ್ ಯೂಶುವಲ್ ನಾವು ಎಲ್ಲ ಥರ ಮಸಾಲೆನೇ ಆ್ಯಡ್ ಮಾಡ್ತೀವಿ. ಸೊ ಆ ಥರ ಮಸಾಲೆ ಇದರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಅಂಟ್ಕೊತಾ ಇತ್ತು. ಸೊ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಮಸಾಲೆನ ಆ್ಯಡ್ ಮಾಡ್ತೀವಿ. ಇದು ತುಂಬ ಸಿಂಪಲ್ಲಾಗಿದೆ, ನೀವೇ ನೋಡ್ತಾ ಹೋಗಿ. ಅವ್ರ ಕೈಲಿ ಸ್ವಲ್ಪ ಮಾತಾಡಿಸ್ತೀನಿ, ಮಾತಾಡಲ್ಲ, ಟ್ರೈ ಮಾಡಿದ್ದೀನಿ ಆದಷ್ಟು. ಓಕೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಹಿಂಗೆ ರೇಗಿಸ್ತಾರೆ. ಹೌದು, ಏನೇನು ಹಾಕ್ಬಿಟ್ಟಿನಿ ಅಂತ ವಿಡಿಯೋ ಮಾಡಿದ್ವಿ. ನಾನು ರುಬ್ಬಿರೋದನ್ನ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾರೆ. ಬೋರ್ ನಾನೇ ಮಾಡೋದಕ್ಕೆ, ಅದಕ್ಕೆ ಅವ್ರ ನೋಡಿ ಈ ಥರ ಮಿಕ್ಸ್ ಮಾಡ್ತಾರೆ. ನಮ್ಮ ಮನೇಲೆಲ್ಲ ರೆಡಿ ಮಾಡಿಕೊಟ್ರೆ ನೀಟಾಗಿ ಒಗ್ಗರಣೆ ಹಾಕೊಡೋದು ಯಾವಾಗಲೂ ನನ್ನ ಹಸ್ಬೆಂಡೇ. ನಮ್ಮ ಮನೇಲಂತ ಅಲ್ಲ, ಅವ್ರ ಅಕ್ಕ ಮನೆಗಳಲ್ಲಿ ಅವ್ರು ಹಾಕ್ತಾರೆ. ಖುಷಿ ಅವ್ರಿಗೆ ಅಲ್ವಾ? ಅಲ್ವಾ ಬಸ್ವ? ಖುಷಿ ತಾನೆ? ಹೋಗಲ್ಲ, ಖುಷಿ ಖುಷಿ. ಇವಾಗ ಸ್ವಲ್ಪ ನೀರು ಹಾಕ್ಬೇಕು ಅದಕ್ಕೆ ಭಾನುವಾರದ ಬಾಡು ತರ ಆಗ್ತದೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ. ಕೊತ್ತಂಬರಿ ಸೊಪ್ಪು ಈ ಥರ ಕುದಿ ಬಂದಾಗ ಮುಚ್ಚಳ ಹಾಕಬೇಕು. ಇದು ನ್ಯಾಚುರಲ್ ಆಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು, ಚಿಕ್ಕ ಮಕ್ಕಳು ಕೂಡ ಮಾಡ್ಕೊಬೋದು. ಅಷ್ಟು ಈಸಿಯಾಗಿ ಇದೆ ಇದು ಚಿಕನು. ಸಾಂಬಾರಿಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ ಅಲ್ಲ ವರ್ಷ ಆಲ್ಮೋಸ್ಟು. ಆಗ್ತೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಫ್ರೆಂಡ್ಸ್ ನೋಡಿ. ಸ್ವಲ್ಪ ಓಪನಲ್ಲಿ ಬೇಯಿಸಿ ಅಷ್ಟು ಬೇಗ ಬೇಯಲ್ಲ ಅಂದರೆ ಸ್ವಲ್ಪ ಕ್ಲೋಸಲ್ಲಿ, ಅಂದರೆ ಜಾಸ್ತಿ ವಿಜಲ್ ಎಲ್ಲ ಏನು ಹಾಕ್ಸಲ್ಲ. ಒಂದು ವಿಜಲ್ ಬರೋ ಥರ ಆದಾಗ ಆಫ್ ಮಾಡಿದ್ರೆ ಸಾಕಿದಕ್ಕೆ ವಿಜಲ್ ಹಾಕಿ. ಆಮೇಲೆ ಇಲ್ಲಿ ಮೇಲಿಂದ ಲಿಡ್ಡಿಂದ ಬಂದಿರುತ್ತೆ ನೋಡಿ. ನಾನು ನಿಮಗೆ ಆಮೇಲೆ ಸಿಗ್ತೀನಿ ತಟ್ಟಿಗೆಲ್ಲ ಆರ್ಡ್ರ್ ಮಾಡಿದಾಗ. ಬಾಯ್. ಇವಾಗ ಬಿರಿಯಾನಿ ಮತ್ತು ಚಾಪ್ಸ್ ಎರಡೂ ವಿಷಲ್ ಬಂದಿದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಮುದ್ದೆ ಕೂಡ ಆಗಿದೆ. ಬನ್ನಿ ಇವಾಗ ನಾನು ಪ್ಲೇಟಿಗೆಲ್ಲ ಸರ್ವ್ ಮಾಡಿ ತೋರಿಸ್ತೀನಿ. ಈ ಥರ ನೋಡಿ ನೀಟಾಗಿ ಕುಕ್ ಆಗಿದೆ. ಸ್ವಲ್ಪ ತೆಲ್ಲ ಹಿಡ್ದಿದೆ. ಯಾಕೆ ಅಂದರೆ ನೀನು ಆಫ್ ಮಾಡು ಅಂತ ಒಂದು ವಿಷಲ್ ಜಾಸ್ತಿ ಆಗಿಸ್ಬಿಟ್ವಿ, ಅದಕ್ಕೋಸ್ಕರ. ಬಟ್ ಟೇಸ್ಟು ಚೆನ್ನಾಗಿತ್ತು. ಈ ಥರ ಫುಲ್ ಕುಕ್ ಆಗಿದೆ. ಮಿಕ್ಸ್ ಮಾಡಬೇಕಂತಲೇ ಏನಿಲ್ಲ, ತುಂಬ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಚಾಪ್ಸ್ ಕೂಡ ರೆಡಿ ಆಗಿದೆ. ಇವತ್ತಿನ ಮನೆಯಲ್ಲಿ ಗ್ರೀನ್ ಆಗಿತ್ತು. ಸಂಡೇ ವಿತ್ ಗ್ರೀನ್ ಬಾಡೂಟ ಆಗಿತ್ತು ನೋಡಿ. ಈ ಥರ ಬಂದಿದೆ. ಇದನ್ನು ಮುದ್ದೆಗೂ ತಿನ್ಬೋದು, ಚಪಾತಿ, ಬೆಳಗ್ಗೆ ರೊಟ್ಟಿಗೂ ಕೂಡ ತಿಂತೀವಿ ಮಾಡಿಕೊಂಡು. ಈ ಥರ ಒಂಥರ ಹಿಂಗೆ ಅಂದರೆ ಈ ಥರ ಸಾಂಬಾರು ಅಲ್ಲ, ಗ್ರೇವಿನೂ ಅಲ್ಲ, ಅನ್ನೋ ಥರ ಮಧ್ಯ ಇದರಲ್ಲಿ ಬಂದಿತ್ತು. ತುಂಬಾ ಈ ಥರ ಚೆನ್ನಾಗಿತ್ತು, ಚೆನ್ನಾಗಿ ಕುಕ್ ಆಗಿತ್ತು, ಮತ್ತು ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ಪ್ಲೇಟಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಸದಾ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು.